ಬಂದ್ಬಿಡ್ತದ ನಿಂಗೆ ಅಕ್ಕ ಸುಮ್ಮನೆ ಎಲ್ಲಾದ್ರೂ ಉಂಟೆ ಈ ತರ ಚುಚ್ಚು ಚುಚ್ಚು ರೆಡಿ ಓಕೆ ಮುತ್ತಿನ ಚಂಡ ಮುತ್ತಿನ ಅರಳೆ ನನ್ನ ಪ್ರಿಯ ಪ್ರಾಣಕಾಂತನೇ ಸರಿ ಮಾಡ್ತಾರದು ಇಲ್ಲ ಇರು 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 ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಕಾವ್ಯ ಅವರ ಮದುವೆಯ ಮುಹೂರ್ತಮ್ ಡೇ ವಿಡಿಯೋ ಆಗಿರುತ್ತೆ. ನನ್ನ ಚಾನಲ್ನ ಹೊಸದಾಗಾರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ರಿಸೆಪ್ಷನ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಒಂದೊಂದ್ಸಲ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ಔಟ್ ಮಾಡಿ. ನೈಟು ನಮಗೆ ಅಲ್ಲೇ ಚೌಟ್ರಿ ನಿಯರ್ ಒಂದು ಹೋಟೆಲಲ್ಲಿ ರೂಮ್ನ ಬುಕ್ ಮಾಡಿದರು. ಅಲ್ಲಿ ಸ್ಟೇ ಆಗಿದ್ವಿ. ಮತ್ತು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಈಗ ಅರ್ಶಿನ ಶಾಸ್ತ್ರಕ್ಕೆ ನಮ್ಮ ಬ್ರೈಡ್ ರೆಡಿ ಆಗಿದ್ದಾರೆ. ಶಾಸ್ತ್ರ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಬನ್ನಿ ಹೇಗಿರುತ್ತೆ ಮದುವೆ. ಅರ್ಶಿನ ಶಾಸ್ತ್ರ ಆದಮೇಲೆ ಮುಹೂರ್ತಮ್ಗೆ ರೆಡಿ ಮಾಡಬೇಕು. ಆದಮೇಲೆ ಧಾರೆ ಮುಹೂರ್ತ ಇರುತ್ತೆ. ಅದಾದಮೇಲೆ ಸಪ್ತಪದಿ ಅರುಂಧತಿ ನಕ್ಷತ್ರ ತೋರಿಸೋದು. ಮತ್ತು ಮನೆಗೆ ಹೋಗಿ ಮನೆ ಕೂಡ ತುಂಬಿಸಿ ಬಂದ್ವಿ. ಹೇಗಿರುತ್ತೆ ಇವತ್ತು ನಮ್ಮ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನಿಸ್ತು ವೀಡಿಯೋ ನೋಡಿ ಅಂತ ಕಮೆಂಟಲ್ಲಿ ಕೂಡ ತಿಳಿಸ್ಬೋದು. ಫಸ್ಟು ಮದುವೆ ಗಂಡಿಗೆ ಈಗ ಅರ್ಶಿನ ಇಡ್ತಿದ್ದಾರೆ. ಅವ್ರ ಕಡೆ ಶಾಸ್ತ್ರದ ಪ್ರಕಾರ ಜೊತೆಯಲ್ಲಿ ಅಪ್ಪ ಅಮ್ಮನ್ನು ಕೂರಿಸಿ ಅರ್ಶಿನ ಇಡ್ತಾರೆ. ಆದಷ್ಟು ಒರಿಜಿನಲ್ ವೀಡಿಯೋಸ್ನ ಹಾಕ್ತೀನಿ. ಅದು ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಹಂಗಾಗಿ ಬನ್ನಿ ವಿಡಿಯೋನ ಶುರು ಮಾಡೋಣ. ಅರ್ಶಿನ ಮಾತ್ರ ಚೆನ್ನಾಗಿ ಹಚ್ತಾಯಿದ್ರು. ಹೇಗಪ್ಪ ಇದನ್ನೆಲ್ಲ ಉಜ್ಜೋದು ಅಂತ ಅವ್ರಿಗೆ ಯೋಚನೆ ಆಗ್ತಿತ್ತು ಅನಿಸುತ್ತೆ. ಹಾಗೆ ಟೈಮ್ ಕೂಡ ಆಗ್ತಾಯಿತ್ತು. ಮುಹೂರ್ತ ಇದ್ದಿದ್ದು 10 ಕಾಲಿಗೆ. ಅಷ್ಟರಲ್ಲಿ ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗಬೇಕಿತ್ತು. ಹೇರ್ ಡ್ರೈ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅವ್ರದ್ದು ಹೇರ್ ತಿಕ್ಕಾಗಿರೋದ್ರಿಂದ. ಆದರೆ ಶಾಸ್ತ್ರಗಳು ಮುಗಿಯೋದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಹೇಳಿದ ಟೈಮಿಗೆ ಎಲ್ಲೂ ಕೂಡ ಯಾರೂ ಮುಗಿಸಲ್ಲ. ಇದೊಂದು ಟೆನ್ಷನ್ ಆಗ್ತಿರುತ್ತೆ ನಮಗೆ. ಆಡೇಲಿಲ್ಲ ಅವರು ದುಡ್ಡು ಹಾಕೋಣ ಆಡ್ ಗಿಡ ಸುಮ್ಮನೆ ಬೆಳಗ್ಬಿಟ್ರೆ ಹಿಂಗಿಡ್ಕೊಂಡವ್ರೆ ಅಂತ ಹೇಳ್ತಾರೆ. ಅಕ್ಕ ಅರ್ಜೆಂಟಲ್ಲಿ ಬರೋದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣಕ್ಕ.
ನಿಜವಾಗ್ಲು ಮಿಣ ಅಂದ್ರೆ ನಾವು ಹೆಂಗೆ ಹಚ್ಚೋದು? ಮುಹೂರ್ತಂಗೆ ರೆಡಿ ಮಾಡುವಾಗಲೂ ಕೂಡ ಹಿಂದಿನ ದಿನ ಥರನೇ ಫುಲ್ ಟೆನ್ಷನಲ್ಲಿದ್ದರು ನಮ್ಮ ಬ್ರೈಡು. ಮತ್ತು ಬೇಗ ಬೇಗ ರೆಡಿ ಮಾಡಿ ಟೈಮ್ ಆಗುತ್ತೆ ಅಂತ ಅರ್ಜೆಂಟ್ ಬೇರೆ ಮಾಡಿಬಿಟ್ರು. 8 ಗಂಟೆ 8:15 ಆಯಿತು ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ. ನಮ್ಗೆ 1 ಅವರ್ ಟೈಮ್ ಕೊಟ್ಟಿದ್ರು ಅಷ್ಟೇ. ಅದರಲ್ಲಿ ಎಕ್ಸ್ಟ್ರಾ ಅವರ ಅಕ್ಕಂದಿರು ಬೇರೆ ಇದ್ದರು, ಹುಡುಗಿ ಅಕ್ಕ, ಹುಡುಗನ ಅಕ್ಕ, ಮತ್ತು ಇನ್ನೊಂದು ಸ್ವಲ್ಪ ಜನ ಸ್ಯಾರಿ ಉಡ್ಸೋದೆಲ್ಲ ಇತ್ತು. ಅದನ್ನೆಲ್ಲ ನಮ್ಮ ಸ್ಟೂಡೆಂಟ್ಸ್ ಮಾಡ್ಕೊತಿದ್ರು. ಹಾಗೆ ನೈಟ್ ಎಷ್ಟೊಂದು ಜನ ಎಲ್ಲ ರಿಟರ್ನ್ ಹೊರಟೋದ್ರು, ಯಾರೂ ಉಳ್ಕೊಳ್ಳಿಲ್ಲ. ಹಬ್ಬ ಬೇರೆ ಇತ್ತು ಇವತ್ತು, ಶಿವರಾತ್ರಿ ಹಬ್ಬ ಅಂದ್ಬಿಟ್ಟು ಎಲ್ಲ ಹೊರಟೋಗಿದ್ರು. ಹಂಗಾಗಿ ಮಾರ್ನಿಂಗ್ ಸ್ವಲ್ಪ ಅರ್ಜೆಂಟ್ ಆಯಿತು. ಆದರೂ ಕೂಡ ಎಲ್ಲ ಫೈನಲಿ ಚೆನ್ನಾಗೇ ಆಯಿತು. ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಬ್ರೈಡ್ ಮುಹೂರ್ತಮ್ ಲುಕ್ಕಲ್ಲಿ ಅಂತ ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು ಮುಹೂರ್ತಮ್ ಲುಕ್ಕು ಕೂಡ. ಒಂಥರ ದೇವತೆ ಥರ ಲಕ್ಷಣ ಬಂದ್ಬಿಟ್ಟಿತ್ತು. ನಮ್ಮ ಕಾವ್ಯ ಅವರಂತೂ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಿದ್ರು. ನಾವು ದೇವರು ಫೋಟೋಶೂಟ್ ಎಲ್ಲ ಮಾಡಿದ್ವಲ್ಲ ನವರಾತ್ರಿ ಟೈಮಲ್ಲಿ, ಒಂದು ಲಾಸ್ಟ್ ಇಯರ್ ಅಲ್ಲ, ಅದ್ರ ಲಾಸ್ಟ್ ಇಯರು. ಆವಾಗಲೂ ಕೂಡ ಅಷ್ಟೇ, ರೆಡಿ ಆದ ತಕ್ಷಣ ಒಂದು ಸ್ವಲ್ಪ ದೇವತೆ ಥರ ಕಳೆ ಬಂದ್ಬಿಡುತ್ತೆ. ಅವ್ರಂದರೆ ಮುಖ ಲಕ್ಷಣ ಅಷ್ಟು ಚೆನ್ನಾಗಿದೆ ಅವ್ರದ್ದು. ಇವತ್ತು ಕೂಡ ಅದೇ ಥರ ಅನ್ನಿಸ್ತಿತ್ತು. ಮತ್ತು ನಾನು ಮುಹೂರ್ತಮ್ದು ವೀಡಿಯೋ ಎಲ್ಲ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ. ಅದನ್ನು ನೋಡಿ ಎಷ್ಟೊಂದು ಜನ ನಂಗೆ ಅದೇ ಥರನೇ ಹೇಳಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿದ್ರು, ದೇವತೆ ಥರ ಕಾಣಿಸ್ತಿದ್ರು ಅಂತ. ಹೌದು, ನಿಜವಾಗ್ಲೂ ಹೆಣ್ಮಕ್ಳು ಈ ಥರ ಟ್ರೆಡಿಷ್ನಲ್ ರೆಡಿ ಆದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ನಮ್ಮದೇ ದೃಷ್ಟಿ ಆಗಿರುತ್ತೆ ಅನಿಸುತ್ತೆ ಅವತ್ತು. ಸ್ಯಾರಿ ಆಗಿರ್ಬೋದು, ಜ್ಯುವೆಲ್ಸು, ಹೇರ್ ಸ್ಟೈಲ್, ಮೇಕಪ್ ಎಲ್ಲದು ತುಂಬಾ ಚೆನ್ನಾಗಿ ಸೂಟ್ ಆಗಿತ್ತು. ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು. ಹಾಗೆ ಲಾಸ್ಟಲ್ಲಿ ಮೂಗ್ಬಟ್ ಒಂದು ಈ ಥರ ಹಾಕೋಬೇಕಂತ ತಂದಿದ್ರು. ಬಟ್ ಅದು ಯಾಕೋ ಅವ್ರ ಫೇಸಿಗೆ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ನೋಡೋಣ ಅಂತ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತೆಗೆದ್ಬಿಟ್ವಿ, ಬೇಡ ಅಂತ ಅಂದ್ಕೊಂಡು. ಚೆನ್ನಾಗೇನೋ ಇತ್ತು, ಬಟ್ ಯಾಕೋ ಅವಾಗ ಅಲ್ಲಿ ಆನ್ ಸ್ಪಾಟಲ್ಲಿ ಬೇಡ ಅಂತ ಅನ್ನಿಸ್ತು. ಹಂಗಾಗಿ ಅದೊಂದನ್ನು ಮತ್ತು ಬಾಸಿಂಗ ಎಲ್ಲ ಕಟ್ಟಿದಾಗ ಸ್ವಲ್ಪ ಇನ್ನೂ ಫೇಸ್ ಚೇಂಜ್ ಆಗುತ್ತಲ್ಲ, ಬೇಡ ಅಂದ್ಬಿಟ್ಟು ಅದನ್ನು ತೆಗೆದ್ವಿ. ಫೈನಲಿ ಎಲ್ಲ ರೆಡಿ ಆದರು. ಅವ್ರಿಗೆ ಈಗ ದುಪ್ಪಟ್ಟ ಹಾಕಿ ಅವ್ರನ್ನ ಫೋಟೋಶೂಟಿಗೆ ಕಳಿಸ್ತಿದ್ದೀವಿ. ಅವ್ರು ಫೋಟೋಶೂಟ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಒಂದು 15 to 20 ಮಿನಿಟ್ಸ್ ಟೈಮ್ ಇತ್ತು ಅಷ್ಟೇ ನಮಗಿನ್ನ. ನಾವು ರೆಡಿ ಆಗಬೇಕಿತ್ತು. ಯಾಕಂದರೆ ಮುಹೂರ್ತಮ್ ನಡೆಯೋ ಟೈಮಲ್ಲಿ ನಾವು ಕೂಡ ಹೊರಗಡೆ ಹೋಗಿ ಶಾಸ್ತ್ರಗಳೆಲ್ಲ ನೋಡಬೇಕಲ್ಲ. ಹಂಗಾಗಿ ಅರ್ಜೆಂಟಲ್ಲಿ ಹೇಗೋ ರೆಡಿ ಆಗ್ತಿದ್ವಿ. ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ಸ್ ನೈಟ್ ಬಂದಿರಲಿಲ್ವಲ್ಲ, ಅವರು ಕೂಡ ಬಂದರು. ತುಂಬಾ ಹೆಲ್ಪ್ ಮಾಡಿದ್ರು, ಜೊತೆಗೆ ನಿಂತ್ಕೊಂಡು ಅಂತಲೇ ಹೇಳ್ಬೋದು. ಹಂಗಾದ್ರೂ ಹುಡುಗಂಗೆ ಪಾದ ತೊಳೆಯೋದೆಲ್ಲ ನೋಡೋಕ್ಕಾಗಲಿಲ್ಲ. ಅದು ವೀಡಿಯೋ ಕೂಡ ತೆಗಿಯೋಕ್ಕಾಗಲಿಲ್ಲ ನನಗೆ. ಮೊಬೈಲ್ ನಮ್ಮ ಹತ್ರನೇ ಇತ್ತು, ಬೇರೆ ಯಾರು ಅಲ್ಲಿ ವೀಡಿಯೋ ಮಾಡೋರು ಇರಲಿಲ್ಲ. ಭವ್ಯ ಕೂಡ ಬ್ಯುಸಿಯಾಗಿದ್ದರು. ಮತ್ತು ನನ್ನ ಮಗಳು ಕೂಡ ಅಲ್ಲಿ ರೂಮಿಂದ ಇನ್ನೂ ಬಂದಿರಲಿಲ್ಲ, ಅಲ್ಲೇ ರೆಡಿಯಾಗಿ ಬರೋದಕ್ಕೆ ಹೇಳಿದ್ದೆ. ನಾನಿಂದ ಇನ್ನೂ ಬಂದಿರಲಿಲ್ಲ. ಹಂಗಾಗಿ ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ವಿ. ಎಲ್ಲಾದರೂ ಉಂಟೆ ಈ ಥರ? ಚುಚ್ಚು ಚುಚ್ಚು ಬಾ, ಗೊತ್ತಲ್ಲ ಇದು ಗೋಡೆ ಬಗ್ಗೆ ಸಾಕಾಗಿತ್ತು. ಹೀಟ್ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಹೆಂಗೆ ಮಾಡೋಣ ಹೇಳು, ನನ್ನ ಜಾಗ ಆಯ್ತಾ ಮಾಡೋಕ್ಕೆ. ಇವತ್ತು ನನ್ನ ಆರ್ಟ್ನ ಟಚ್ ಮಾಡಿದಂಥ ಮೂಮೆಂಟ್ ಇದು. ನಮ್ಮ ಬ್ರೈಡ್ ಮುಹೂರ್ತಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ಹೊರಗಡೆ ಅಲ್ಲಿ ಪಾದ ತೊಳಿತಾ ಇದ್ದಾರೆ ಗಂಡಿಗೆ. ಇಲ್ಲಿ ಇವ್ರು ನನಗೆ ಹೇರ್ ಸ್ಟೈಲ್ ಮಾಡ್ತಿದ್ದಾರೆ ನೋಡಿ. ಅಂದರೆ ಹೇರ್ ಸ್ಟೈಲ್ ದಿವ್ಯ ಮಾಡಿಕೊಟ್ರು. ಫೈನಲಾಗಿ ಲೋಟಸ್ನ ಹಾಕೋಬೇಕನ್ನೋದು ತುಂಬ ದಿನಗಳ ಆಸೆ ಆಗಿತ್ತು. ನಮ್ಮ ಶಾಪ್ ಪೂಜೆಯಲ್ಲಿ ಕೂಡ ಇದು ಸರಿ ಹೋಗಲಿಲ್ಲ ನನಗೆ ಹಾಕಿದ್ದು. ಹಂಗಾಗಿ ಇವತ್ತು ಸರಿಯಾಗಿ ನಾನು ಹಾಕ್ಕೊಡ್ತೀನಿ ಅಂತ ಲೋಟಸ್ನ ತರಿಸಿ ಹಾಕಿ ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಈ ಒಂದು ಬಾಂಡಿಂಗ್ ಇದೇ ಥರ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ, ಯಾರ ಕಣ್ಣು ಬೀಳದೆ ಇರಲಿ ನಮ್ಮ ಮೇಲೆ ಅಂತ. ಬ್ರೈಡ್ ಜೊತೆ ಇವಾಗ ನಾವು ಫೋಟೋ ತೆಗೆಸ್ಕೊತಾ ಇದ್ದೀವಿ. ಇನ್ನೇನು ಇವಾಗ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ. ಸಮಹಾರ್ಥ ಸಾವಧಾನ ಶ್ರೀ ಲಕ್ಷ್ಮೀ ಸಮಧ್ಯಾನ ಸಾವಧಾನ ಪತಾ ಕಾಂಡ ಪದಂ ಸೃಜೇತ. ನಿರೀಕ್ಷಣೆಯನ್ನು ಮಾಡಿಸ್ತೀವಿ. ಭೋಗಾಂಗ ಪ್ರಥಮೆ ಧಮೆ ದಂದರುಷ ಲಿಂಗಷ್ಟಂ ಲಿಂಗಂತೆ ಕರಮತಂ ತತಮತಂ ಕುರ್ಯಾ ವಾಂ ಶತಮಾನಂ ಭವತ ಶತಮಾನಸ್ಯ ಮಾಶಾಸ್ತೆ ದ್ರವಣೋಧ. स्थापयामि वां त्र्यम्बकै यजामहे सुगन्धिं पुष्टिवर्धनं
ವಾಮನಸ್ಪುತ್ರ ಸ್ವಾಮೇತೋ ಗಂಧಾಢ್ಯೋತಮೋತ್ತಮಃ ವಾಮನಸ್ಪುತ್ರ ಸ್ವಾಮೇತೋ ಗಂಧಾಢ್ಯೋತಮೋತ್ತಮಃ ಆತ್ರೇಯ ಸರ್ವದೇವಾನಂದಕೋ ಒಳ್ಳೆ ಪ್ರಜೆಯನ್ನು ಕೊಡಿ ಅಂತ ಅವ್ರು ಕೇಳ್ತಾ ಇದ್ರು. ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧದಲ್ಲೂ ಸಹ ನನ್ನ ಮಗಳನ್ನು ನೀವು ಸರಿಸಮಾನವಾಗಿ ನೋಡ್ಕೋಬೇಕು. ಇನ್ನು ಮುಂದೆ ನನ್ನ ಮಗಳ ಜವಾಬ್ದಾರಿಯನ್ನು ನಿಮಗೆ ವಹಿಸ್ತಾ ಇದ್ದೀನಿ. ನೀವು 100 ವರ್ಷಗಳ ಕಾಲ ಸುಖವಾಗಿದ್ದು ಈ ಲೋಕಕ್ಕೆ ಒಳ್ಳೆ ಪ್ರಜೆಯನ್ನು ಕೊಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಧರ್ಮವಾಗಿ ಬದುಕಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ತಥಾಸ್ತು ಅಂತ ಹೇಳಿ ತಥಾಸ್ತು ತಥಾಸ್ತು. ಕನಕಲಕ್ಷಣ ಸಂಪನ್ನ ಕನಕ ಪರಿಣಿರ್ತ ಓಂ ಸಹಸ್ರಚೇತ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ ಮಾಂಗಲ್ಯ ತ್ರಯದೇವತಾ ಪೂಜಾ ಅಹಂ ವಯಂ ಆಚರಿಸೇ ಮಾಂಗಲ್ಯವನ್ನು ಪೂಜೆ ಮಾಡಿ. ಒಳಗಡೆ ಬನ್ನಿ. ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಪೂಜೆ ಮಾಡೋಣ. ಓಂ ಲಕ್ಷ್ಮೀ ಸೇನ ಸಮುದ್ರ ಚತನಯ ಶ್ರೀರಂಗ ಧಾಮೇಶ್ವರೇ दासे गोष्ठसमस्तदेवमनिता लोकैकदीपाङ्करा श्रीमन्मन्द कटाक्षलब्ध विभवा ब्रह्मेन्द्र गंगाधरा रामकना सर्वदा मंगलदेवताभ्यो नमः. दिव्यात्ममाग्रापि आरोग्य भाग्य सुपुत्र लाभंच देहमे ತಂತು ಅಂತ ಹೇಳಬೇಕು. ಬಾಯ್ಬಿಟ್ಟು ಹೇಳಬೇಕು. ಮನೆಯವ್ರನ್ನ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಕಡೆ ತೋರಿಸಿದ್ದೇನೆ. ಕಾಪಿ ಮಾಡ್ಕೋಬೇಡಿ, ನಿಧಾನಕ್ಕೆ ಕಟ್ಟಿ. ಸಮಾಧಾನವಾಗಿ ಮದುವೆ ಆಗಬೇಕು. ಟೆನ್ಷನ್ ಮಾಡ್ಕೊಂಡು ಮದುವೆ ಆಗಬೇಕು. ಮಾಂಗಲ್ಯಂ ತಂತ ಅನೇನ ಮಮ ಜೀವನ ಹೇತುನ ಕಂಠೆ ಪದ್ಮಾಮಿ ಶುಭಗೆ ತ್ವಂ ಜೀವ ಶರದ ಶತಂ. ಮಾಂಗಲ್ಯ ಧಾರಣೆಯನ್ನು ಮಾಡ್ತಾರೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಕೇಳ್ಕೊಳ್ಳ. ಗಟ್ಟಿ ಬೇಡ ಮಾಡ್ತೀನಿ.
ಅರ್ಧ ಗಂಟೆ ಅಷ್ಟೇ, 6 ಜನ ಇಲ್ಲ, ಅರ್ಧ ಗಂಟೆ. ಬನ್ನಿ ಮುಂದೆ ನೋಡಿ. ನೋಡಿ ಮುಂದೆ ನೋಡಿ, ಒಂದು ಸೆಕೆಂಡ್ ಮೇಡಮ್, ಸರ್ ಈ ಕಡೆ ನೋಡಿ ಸರ್, ಮುಂದೆ ನೋಡಿ. ನಡಿಯಕ್ಕ ನಡಿಯಕ್ಕ ರೆಡಿ, ಓಕೆ. ಇಲ್ಲಿಲ್ಲ. ಫೈನಲಿ ಮುಹೂರ್ತ ಎಲ್ಲ ಮುಗೀತು. ತುಂಬಾ ಚೆನ್ನಾಗಾಯಿತು, ಖುಷಿ ಆಯಿತು ನಮಗಂತೂ ಈ ಒಂದು ಮೂಮೆಂಟಲ್ಲಿ. ಅದಾದಮೇಲೆ ಈಗ ಸಪ್ತಪದಿ ನಡೀತಾ ಇದೆ. ಸಪ್ತಪದಿ ಕೂಡ ಮಾಡಿಸ್ಬೇಕಂತೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಡೆಕೋರೇಷನ್ನ ಮಾಡಿಸಿದ್ರು. ಇದು ಎಲ್ಲ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರುತ್ತೆ, ಲೈಫಲ್ಲಿ ಒನ್ ಟೈಮ್ ಮದುವೆ ಆಗೋದು ಈ ಥರನೇ ಆಗಬೇಕು, ಈ ಥರದ್ದೆಲ್ಲ ಮಾಡ್ಕೊಬೇಕು ಅಂತ. ಹಂಗಾಗಿ ಅದೇ ಥರ ಇವತ್ತು ನಮ್ಮ ಕಾವ್ಯ ಅವ್ರದ್ದು ಸಪ್ತಪದಿ ನಡೀತಾ ಇದೆ. ಪುರೋಹಿತರು ತುಂಬಾ ಚೆನ್ನಾಗಿ ಎಲ್ಲ ಹೇಳಿ ಮಾಡಿಸ್ತಾಯಿದ್ರು, ತುಂಬಾ ಪೇಷನ್ಸಿಂದ ಎಲ್ಲ ಶಾಸ್ತ್ರಗಳನ್ನು ಎಕ್ಸ್ಪ್ಲೇನ್ ಮಾಡಿ ನಿಧಾನಕ್ಕೆ ಕೂಲಾಗಿ ಮಾಡಿಕೊಟ್ರು. ಅದೊಂದು ಖುಷಿ ಆಯಿತು. ಬಟ್ ಈ ಟೈಮಲ್ಲಿ ಅಲ್ಲಿ ನಮ್ಮ ಅಕ್ಕಪಕ್ಕ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ವಿಡಿಯೋ ಎಲ್ಲ ನನಗಿದು ಒಂದು ವಿಡಿಯೋ ನನಗೆ ನ್ಯಾಚುರಲಾಗಿ ಹಾಕೋಕ್ಕಾಗ್ತಿಲ್ಲ, ಸ್ವಲ್ಪ ಅಲ್ಲಿ ಡಿಸ್ಟರ್ಬೆನ್ಸ್ ಸಿಕ್ಕಾಬಟ್ಟೆನೇ ಇತ್ತು, ಸ್ವಲ್ಪ ಅಲ್ಲ. ಹಂಗಾಗಿ ಇದೊಂದಕ್ಕೆ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರು. ಹಾಗೆ ಇದ್ರದ್ದು ಒಂದು ವೀಡಿಯೋನ ನಾನು ವಿತ್ ಮ್ಯೂಸಿಕ್ಕು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಸಪ್ತಪದಿಯ ಅರ್ಥ ಕರೆಕ್ಟಾಗಿ ಅಲ್ಲಿ ರಾಜ್ಕುಮಾರ್ ಅವ್ರದ್ದು ಸಾಂಗ್ ಏನಿದೆ ಅದನ್ನು ಸೆಟ್ ಮಾಡಿ ಹಾಕಿದ್ದೀನಿ. ಅತ್ತೆಯ ಮಗನೇ, ಮುತ್ತಿನ ಚಂಡೆ, ಮುತ್ತಿನ ಅರಳೆ, ನನ್ನ ಪ್ರಿಯ ಪ್ರಾಣಕಾಂತನೇ, ನನ್ನ ಪ್ರೇಯಸನೇ, ಇಡೀ ನನ್ನ ಕಲ್ಲವ ತೋರಿಸೋ ಅರುಂಧತಿ ನಕ್ಷತ್ರವ. ಎಲ್ಲಾರ ತೆಗೀರಿ ಸರ್. ಒಂಚೂರು ಮುಂದೆ ಬನ್ನಿ, ಒಂದೇ ಸರ್, ಒಂಚೂರು ಮುಂದೆ. ಇಷ್ಟು ಮಾತು ಇಟ್ಕೊಳ್ಳಿ ಸರ್, ಸಾಕಲ್ಲ, ಅಲ್ಲ ಇಷ್ಟು ಮಾತು ಇಟ್ಕೊಳ್ಳಿ, ಇಷ್ಟು ಮಾತು ಇಟ್ಕೊಳ್ಳಿ ಸರ್, ಇಷ್ಟು ಮಾತು. ಒಂದು ಸ್ವಲ್ಪ ಕೈ ಮೇಲೆ, ನೀವು ಸ್ವಲ್ಪ ಆ ಕಡೆಗೆ, ಮೇಡಮ್, ಚೂರು ಆ ಕಡೆಗೆ, ನೀವು ಸ್ವಲ್ಪ ಕೈ ಮೇಲೆ ಮೇಲೆ ನೋಡಿ, ಮಾತಾಡ್ಬಿಡಿ. ಕಣ್ಬಿಡ್ತೀರಾ ಮೇಡಮ್? ಕಣ್ಬಿಡಿ. ಹಾಗೇ ಇರಿ, ಒಂದೇ ಸೆಕೆಂಡ್ ಹಾಗೇ ಇರಿ. ಕ್ಲೋಸ್ ಮಾಡಿ.
ಚೂರು ಟರ್ನ್ ಆಗಿ ಮೇಡಮ್ ಚೂರು ಟರ್ನ್ ಆಗಿ ಮೇಡಮ್ ಅದು ಪಾಸ್ ಹೇಳ್ಕೊಟ್ಟು ನಿಲ್ಸಿರೋದು ಅನ್ಸ್ಬಾರ್ದು, ನ್ಯಾಚುರಲ್ ಆಗಿರ್ಬೇಕು. ಕಳಿಸಿ ಹೇಳ್ತಾವ್ರೆ ಇವರು, ತಂಗಿ ಹೋಯ್ತವ್ರೆ ಅಂತ ಫೀಲ್ ಇಲ್ಲ ನೋಡಿ. ಇವ್ರು ನೋಡಿ ಬಿಡಲ್ಲ ನಾವು ಎಲ್ಲ ಯಾರು ಆಗಿರಿ ಆಗಿರಿ ಮೇಡಮ್. ಹೊಸ ರಾತ್ರಿ ಕಸ್ರಿ ಅಂದರೆ ಬೇಡ ರೀ ಅಂದರೆ ನೋಡಿ ಆಗಿರಿ. ನಾವೇ ಕಣ್ಮಿಟ್ಟಿದ್ದಾರೆ ಮುಂದೆ ನೋಡಿ ಸ್ಮೈಲ್ ಆಗಿರಿ. ಓಕೆ ನೆಕ್ಸ್ಟ್ ಸರಿ ಮಾಡ್ತಾ ಇರೋದು, ಒಲೆ ಮುಟ್ತಾ ಇರೋದು, ಹಾರ ಮುಟ್ತಾ ಇರೋದು. ಫೈನಲಿ ಎಲ್ಲ ಶಾಸ್ತ್ರಗಳು ಮುಗೀತು. ಇವಾಗ ಕಪ್ಪಲ್ಸ್ ಊಟ ಮಾಡ್ತಾ ಇದ್ದಾರೆ. ಟಿಫನ್ ಕೂಡ ತಿಂದಿರಲಿಲ್ಲ, ಒಂದೇ ಸಲ ಈಗ ಊಟ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಒಂದು 11:30 12 ಗಂಟೆ ಆಗಿತ್ತು ಆ ಟೈಮಲ್ಲಿ. ಇನ್ನೊಂದು ಹೇಳ್ಬೇಕಂದ್ರೆ ಮದುವೆ ಮನೆಯಲ್ಲಿ ನಾವು ಮುಹೂರ್ತ ಆದ ತಕ್ಷಣ ಊಟ ಮಾಡ್ಕೊಂಡ್ವಿ. ಎಷ್ಟು ಚೆನ್ನಾಗಿತ್ತಂದರೆ ಊಟ, ಎಷ್ಟೋ ಥರ ಸುಮ್ಮನೆ ವೆರೈಟಿ ಎಲ್ಲ ಮಾಡಿ ಎಲೆ ಮೇಲೆ ಎಷ್ಟೊಂದು ಕಡೆ ಎಲ್ಲ ವೇಸ್ಟ್ ಮಾಡಿರೋದನ್ನು ನಾನು ನೋಡಿದ್ದೀನಿ. ಬಟ್ ಇಲ್ಲಿ ಯಾರು ಕೂಡ ಎಲೆ ಮೇಲೆ ಏನೂ ವೇಸ್ಟ್ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿ ಊಟನ ಮಾಡಿದರು. ಅವ್ರಿಗೆ ಮದುವೆ ಮಾಡಿದಂಥವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಅಷ್ಟು ಚೆನ್ನಾಗಿ ಎಲ್ಲ ಅಡುಗೆಗಳನ್ನ ಮಾಡಿಸಿದ್ರು. ಹಾಗೆ ಭಟ್ರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಮಾಡಿದರು. ಯಾವುದು ಕೂಡ ಹಂಗಿದೆ ಹಿಂಗಿದೆ ಅಂತ ಏನು ಮಾತಾಡೋಂಗೆ ಇರಲಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಬಂದಿದ್ದೀವಿ ಕಾವ್ಯ ಅವರ ಗಂಡನ ಮನೆಗೆ. ತುಮಕೂರು ನಿಯರ್ 120 ಕಿಲೋಮೀಟರ್ಸ್ ಆಗುತ್ತೆ. ಆ ತೋಟದಲ್ಲಿ ಮನೆ ಇರೋವಂಥದ್ದು. ಗೃಹ ಪ್ರವೇಶಕ್ಕೆ ಬಂದಾಗ ನಾನು ತೋರಿಸಿದ್ದೆ ಒಂದ್ಸಲ. ಇವತ್ತು ಮನೆ ತುಂಬಿಸೋ ಶಾಸ್ತ್ರ ಕೂಡ ಈಗ ನಡೆಯುತ್ತೆ. ಬಂದಿದ್ದೀವಿ, ಬನ್ನಿ ಹೇಗಿರುತ್ತೆ ಇಲ್ಲಿ ಅಂತ ತೋರಿಸ್ತೀನಿ. ನಮ್ಮ ಕಾವ್ಯ ಅವ್ರಿಗೆ ವೆಲ್ಕಮ್ ಮಾಡೋದಕ್ಕೆ ಫಸ್ಟೇ ಹೋಗಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮನೇನ ಡೆಕೋರೇಷನ್ ಮಾಡಿ ಎಲ್ಲ ಆಲ್ರೆಡಿ ರೆಡಿ ಮಾಡಿದರು. ಇವಾಗ ಹೊಸ್ಲು ಪೂಜೆನ ಮಾಡಿಸಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೆಯುತ್ತೆ. ತುಂಬಾ ಖುಷಿ ಆಯಿತು. ಹೆಣ್ಮಕ್ಳಿಗೆ ಈ ಒಂದು ಟೈಮು ಎಷ್ಟು ಸ್ಪೆಷಲ್ ಅಲ್ವಾ. ಹಾಗೆ ಅವರ ಲೈಫ್ ಟೈಮ್ ಮೆಮೊರಿಯಾಗಿ ಇರುತ್ತೆ, ಒಂದು ಒಳ್ಳೆ ಮೆಮೊರಿಯಾಗಿರುತ್ತೆ. ಅಪ್ಪ ಅಮ್ಮನ ಮನೆ ಬಿಟ್ಟು ಇನ್ನೊಬ್ಬರು ಮನೆಗೆ ಹೋಗಿ ಅವ್ರ ಮನೆಯನ್ನು ಈಗ ಬೆಳಗುವಂಥ ಕೆಲಸ, ಒಂದು ಜವಾಬ್ದಾರಿ, ಒಂದು ಹೊಸ ಫೀಲಿಂಗ್ ಅಂತಲೇ ಹೇಳ್ಬೋದು. ಹಾಗೆ ಹೊಸ ಜೋಡಿಗಳಿಬ್ಬರು ಹೊಸ ಜೀವನನ ಶುರು ಮಾಡ್ತಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ ವಿಡಿಯೋ ನೋಡ್ತಾ ಇರೋವಂಥವ್ರು ನೀವು ಕೂಡ ವಿಶ್ ಮಾಡಿ ಅವರ ಜೀವನ ಚೆನ್ನಾಗಿರಲಿ, ತುಂಬ ಚೆನ್ನಾಗಿರಲಿ ಅಂತ. ಹಾಗೆ ತುಂಬ ಜನ ಲಾಸ್ಟ್ ವಿಡಿಯೋದಲ್ಲಿ ವಿಶ್ ಕೂಡ ಮಾಡಿದ್ದೀರಾ. ಅವ್ರಿಗೂ ಅಲ್ಲಿ ಕಮೆಂಟಲ್ಲಿ ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ ಅನಿಸುತ್ತೆ. ಕೆಲವರಿಗೆ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇವಾಗ ಇಷ್ಟಪಡ್ತೀನಿ ನಾನು. ತುಂಬ ಜನಕ್ಕೆ ವಿಡಿಯೋ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊತೀನಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗೆ ವಿಡಿಯೋಗೆ ಲೈಕ್ ಮಾಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ, ನೀವು ನಮ್ಮ ವಿಡಿಯೋನ ಇಷ್ಟಪಟ್ಟು ನೋಡ್ತಿದ್ದೀರಾ ಅಂತ. ಈಗ ಕಾವ್ಯ ಅವರ ನಾದಿನಿ ಬಾಗಿಲು ತಡೆಯೋ ಶಾಸ್ತ್ರ ಮಾಡ್ತಿದ್ದಾರೆ. ತುಂಬ ಡಿಮ್ಯಾಂಡ್ ಏನು ಕೇಳಲಿಲ್ಲ. ನಮ್ಮ ಮನೆಯಲ್ಲಿ ಚೆನ್ನಾಗಿದ್ರೆ ಸಾಕು, ನೀವು ಖುಷಿಯಾಗಿರಿ, ಅಪ್ಪ ಅಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತಲೇ ಕೇಳಿದವರು ಕೂಡ. ಈಗ ಸೇರು ಓದಿಯೋ ಅಂಥ ಒಂದು ಕಾರ್ಯ ನಡೀತು. ತುಂಬಾ ಚೆನ್ನಾಗಿ ಒದ್ರು ಅದನ್ನು ಕೂಡ. ಈಗ ದೇವ್ರಿಗೆ ದೀಪ ಹಚ್ಚಿ ಆ ಮನೆಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಅವರು ಈಗ ಹೊಸ ಮನೆಯಲ್ಲಿ ಹೊಸ ಜೀವನನ ಶುರು ಮಾಡ್ತಿದ್ದಾರೆ. ಇಲ್ಲಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮತ್ತೆ ಅವರು ತವ್ರ ಮನೆಗೆ ಹೋಗಿ ಅಲ್ಲೂ ಕೂಡ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ, ಅಳಿಯನ್ನ ಮನೆ ತುಂಬಿಸ್ಕೋಬೇಕಲ್ಲ, ಅದು ನಡೆಯುತ್ತೆ. ಬಟ್ ನನಗೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ತುಮಕೂರಲ್ಲಿ ಕೆಲಸ ಇತ್ತು. ನಾನು ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಅವರು ಕುಣಿಗಲ್ಗೆ ಹೋಗಿ ಅಲ್ಲಿ ಅವರ ಅಮ್ಮನ ಮನೆಯಲ್ಲಿ ಕೂಡ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರ್ತಿದ್ರು. ತೋರಿಸ್ತೀನಿ, ಸಿಕ್ಕಿದ್ರು ನನಗೆ ಬರಬೇಕಾದ್ರೆ ಮತ್ತೊಂದು ಸಲ ತೋರಿಸ್ತೀನಿ ಹೇಗಿರುತ್ತೆ ಅಂತ. ದೀಪ ಹಚ್ಚಿದಾದ್ಮೇಲೆ ಹಾಲುಗ್ಸೋ ಅಂಥ ಶಾಸ್ತ್ರ ಕೂಡ ನಡೀತು ಮನೆಯಲ್ಲಿ. ಹಾಲುಗ್ಸಿ
ಅಲ್ಲಿನ ಮನೆಯಲ್ಲಿರೋರಿಗೆಲ್ಲ ಇವಾಗ ಕೊಡ್ತಿದ್ದಾರೆ. ಮತ್ತು ಇಲ್ಲಿಂದ ಈಗ ಗಂಡನ ಮನೆಯಿಂದ ಮಡ್ಲಕ್ಕಿ ಕಟ್ಟಿ ತವ್ರ ಮನೆಗೆ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಡೇ ಸೋಮವಾರ ಸೊಸೆನ ಕಳಿಸೋಂಗಿಲ್ಲ, ಮಂಗಳವಾರ ಅಮಾವಾಸ್ಯೆ ಇದೆ, ಬುಧವಾರ ಏನು ಭೂಮಿ ವಾರ ಅಂದ್ಬಿಟ್ಟು 3 ದಿನ ಇನ್ನೆಲ್ಲೂ ಕಾವ್ಯ ಅವರು ಹೊರಗಡೆ ಬರೋಂಗೇ ಇಲ್ಲ, ಅತ್ತೆ ಮನೇಲೇ ಇರಬೇಕಾಗಿತ್ತು. ಹಂಗಾಗಿ ಇವತ್ತೇ ತವ್ರ ಮನೆಗೂ ಕರ್ಕೊಂಡೋಗಿ ಆ ಶಾಸ್ತ್ರನೂ ಮುಗಿಸ್ಕೊಂಡು ಬರೋದು ಅಂತ ಅಲ್ಲಿ ದೊಡ್ಡವರೆಲ್ಲ ಡಿಸೈಡ್ ಮಾಡಿದರು. ಹಾಗೆ ಕಾವ್ಯ ಅವರ ಮೈದಾ ಮತ್ತು ನಾದಿನಿ ಕಡೆಯಿಂದ ಕೇಕ್ ಕಟ್ಟಿಂಗ್ ಕೂಡ ನಡೀತು. ಕೇಕೆಲ್ಲ ತಂದಿಟ್ಟು ರೆಡಿ ಮಾಡಿದರು. ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಒಂದು ಒಳ್ಳೆ ಫ್ಯಾಮಿಲಿಗೆ ಹೋಗ್ತಿದ್ದಾರೆ. ಅವರ ಒಂದು ಫ್ಯಾಮಿಲಿ ಜೊತೆ ಎಲ್ಲರೂ ಚೆನ್ನಾಗಿರಲಿ ಅಂತಲೇ ನಾನು ವಿಶ್ ಮಾಡ್ತೀನಿ. ಹಾಗೆ ಇವರು ಮದುವೆಯಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ವ್ಯಾಲೆಂಟೈನ್ಸ್ ಡೇ ದಿನ ಅವರ ರಿಸೆಪ್ಷನ್ ನಡೀತು. ಶಿವರಾತ್ರಿ ಹಬ್ಬದ ದಿನ ಧಾರೆ ಮುಹೂರ್ತ ನಡೆದಿದೆ. ಎಷ್ಟು ಒಳ್ಳೆ ದಿನಗಳಲ್ವ ಎರಡೂ ಕೂಡ. ನಿಜವಾಗ್ಲೂ ಈ ಥರ ಒಂದು ಆಪರ್ಚುನಿಟಿ, ಈ ಥರ ಒಂದು ಅವಕಾಶ ಯಾರಿಗೆ ತಾನೇ ಸಿಗುತ್ತೆ ಅಲ್ವಾ. ದೇವರ ಆಶೀರ್ವಾದದಿಂದನೇ ಅವ್ರ ಮದುವೆ ಆಗಿದೆ ಅನ್ನೋದು ನಿಜವಾಗ್ಲೂ 100% ನಿಜ ಅಂತಲೇ ಅನಿಸುತ್ತೆ. ಹಾಗೆ ವ್ಯಾಲೆಂಟೈನ್ಸ್ ಡೇ ದಿನ ಅವರ ಒಂದು ಲವ್ ಆ್ಯನಿವರ್ಸರಿ ಕೂಡ ಸೆಲೆಬ್ರೇಷನ್ ಮಾಡೋ ಥರನೇ ಆಯಿತು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಈ ಥರ ಒಂದು ಡೇಟ್ ಅವ್ರ ಮದುವೆಗೆ ಸಿಕ್ಕಿದ್ದು. ಒಳ್ಳೆ ದಿನದಲ್ಲಿ ಮದುವೆ ಆಗಿದ್ದಾರೆ. ಅವರ ಲೈಫ್ ತುಂಬಾ ಚೆನ್ನಾಗಿರಲಿ, 100 ವರ್ಷ ಸುಖವಾಗಿ ಬಾಳಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಹಾಗೆ ವಿಡಿಯೋ ನೋಡ್ತಾ ಇರೋವಂಥವ್ರು ನೀವು ಕೂಡ ವಿಶ್ ಮಾಡಿ. ಮತ್ತು ಈ ಒಂದು ವಿಡಿಯೋ ನಮ್ಮ ಒಂದು ಪೇಜಲ್ಲಿ ಲೈಫ್ ಟೈಮ್ ಮೆಮೊರಿಯಾಗಿ ಉಳಿಯುತ್ತೆ. ನನ್ನ ಒಂದು ಫ್ರೆಂಡ್ ಮದುವೆ ಈ ಥರ ಆಗಿತ್ತು ಅಂತ ನಾನು ಯಾವಾಗ ಬೇಕಾದರೂ ತೆಗೆದು ನೋಡ್ಬೋದು. ಹಾಗೆ ಕಾವ್ಯ ಅವ್ರಿಗೂ ಅದೇ ಥರ ಅನಿಸುತ್ತೆ ಅಂತ ಅನ್ಕೊತೀನಿ. ಈ ಥರ ಒಂದು ಆಗಿತ್ತು ಅಂತ 1 ವರ್ಷ ಬಿಟ್ಟು ನೋಡಿದಾಗ ಏನು ಅನಿಸುತ್ತೆ ನಮಗೆ ಅಂತ ನಾನು ಇವಾಗ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ. ಒಂದು ಮೆಮೊರಿಯಾಗಿ ಇದ್ದೇ ಇರುತ್ತೆ, ಯಾವಾಗಲೂ ಯೂಟ್ಯೂಬಲ್ಲಿ ಡಿಲೀಟ್ ಆಗಲ್ಲ. ಹಂಗಾಗಿ ಅದು ಒಂದು ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ವೀಡಿಯೋನ ಕವರ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡಿದ್ದೀನಿ. ಅವರ ಮನೆಯಿಂದ ನೋಡಿ ಅವ್ರ ಅಕ್ಕನ ಜಾಗದಲ್ಲಿ ಕೂರಿಸಿ ನನಗೂ ಕೂಡ ಮಡ್ಲಕ್ಕಿನ ಕಟ್ಟಿದ್ರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಇಷ್ಟು ಪ್ರೀತಿ ಮತ್ತು ಇಷ್ಟು ಒಂದು ಕೇರ್ ನಮಗೆ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಯಿತು. ಅಲ್ಲಿಂದ ಹೊರಟ್ರು ಜೋಡಿಗಳು ನಮ್ಮ ಕುಣಿಗಲ್ ಕಡೆಗೆ. ನಮಗೆ ಸ್ವಲ್ಪ ತುಮಕೂರಲ್ಲಿ ಕೆಲಸ ಇತ್ತು, ಅದನ್ನೆಲ್ಲ ನಾನು ಮುಗಿಸ್ಕೊಂಡು ವಾಪಸ್ ಹೋಗೋ ಅಷ್ಟರಲ್ಲಿ ಅವ್ರು ಆಲ್ರೆಡಿ ಕುಣಿಗಲ್ಗೆ ಹೋಗಿ ರಿಟರ್ನ್ ಬರ್ತಿದ್ರು. ತುಂಬ ಲೇಟ್ ಮಾಡ್ಕೊಂಡು ಬರಬೇಡಿ, ಕತ್ಲಾಗೋ ಅಷ್ಟರಲ್ಲಿ ಬೇಗ ಬಂದುಬಿಡಿ ವಾಪಸ್ ಅಂತ ಮನೇಲಿ ಹೇಳಿ ಕಳಿಸಿದ್ರು. ಹಂಗಾಗಿ ನನಗಂತೂ ಈ ಒಂದು ಟೈಮಲ್ಲಿ ಸಿಕ್ಕಾಬಟ್ಟೆ ಬೇಜಾರಾಯಿತು. ಮದುವೆ ಮನೆಯಿಂದ ಕಳಿಸ್ಬೇಕಾದ್ರೆ ಬೇಜಾರಾಗಲಿಲ್ಲ, ಮನೆಯಿಂದ ಕಳಿಸ್ಬೇಕಾದ್ರೆ ಅಷ್ಟು ಬೇಜಾರಾಗಲಿಲ್ಲ. ಈಗ ನಮ್ಮ ಕುಣಿಗಲ್ಲಿಂದ ವಾಪಸ್ ಹೋಗ್ತಿದ್ರಲ್ಲ, ಈ ಟೈಮಲ್ಲಿ ನಿಜವಾಗ್ಲೂ ಸಖತ್ ಫೀಲ್ ಆಯಿತು. ಹಾಗೆ ಕಾವ್ಯ ಕೂಡ ತುಂಬಾ ಅಳ್ತಿದ್ರು. ನಂಗೆ ಈಗ ವಿಡಿಯೋ ಮಾಡಬೇಕಾದ್ರೂ ಅದೇ ಥರ ಫೀಲ್ ಆಗ್ತಿದೆ. ಎಷ್ಟು ಖುಷಿಯಾಗಿ ಮದುವೆನ ಮಾಡಿಬಿಟ್ವಿ, ಇವಾಗ ಅವ್ರನ್ನ ಕಳಿಸ್ಕೊಡ್ಬೇಕಲ್ಲ ಅಂತ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿದೆ. ಎಷ್ಟೋ ದಿನ ಇಂಥ ಟೈಮ್ ಅಂತ ನೋಡಿದೆ ಎಷ್ಟೋ ಸಲ ಕರೆದಿದ್ದೀನಿ, ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ನಾನು ಏನೇ ಕೆಲಸ ಹೇಳಿದ್ರು ಯಾವಾಗಲೇ ಕರೆದ್ರು ಖುಷಿಯಾಗಿ ನನ್ನ ಜೊತೆ ಬಂದಿದ್ದರು. ಮತ್ತು ಪ್ರತಿದಿನ ಅಷ್ಟೇ ನನಗೆ ಅವ್ರನ್ನ ನಾನು ಮೀಟ್ ಮಾಡಿದಾಗಿಂದ ಒಂದು ದಿನವೂ ಕೂಡ ನಾವು ಮಾತಾಡದೇ ಇದ್ದಿದ್ದಿಲ್ಲ, ಒಂದು ದಿನ ಕೂಡ ನಾವು ಜಗಳ ಮಾಡ್ಕೊಂಡಿಲ್ಲ. ಯಾವುದೋ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೂ ಅಷ್ಟೇ ಯಾವತ್ತೂ ಒಬ್ರಿಗೊಬ್ರು ಬೇಜಾರು ಕೂಡ ಮಾಡ್ಕೊಂಡಿಲ್ಲ. ಏನೇ ಆದರೂ ಎಲ್ಲದನ್ನು ನಗ್ನಗ್ತಾ ನಾವು ಫೇಸ್ ಮಾಡ್ಕೊಂಡು ಬಂದಿದ್ವಿ ಇಷ್ಟು ದಿನ. ಪರಿಚಯ ಆಗಿರೋದು ತುಂಬ ಕಡಿಮೆ ದಿನಗಳೇ ಆದ್ರೂ ನಮ್ಮ ಮಧ್ಯೆ ಇರೋವಂಥ ಬಾಂಡಿಂಗು ತುಂಬಾ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ ಯಾಕೆ ಇಷ್ಟು ಫೀಲ್ ಆಗ್ತಿದೆ ನನಗೆ ಅಂತ. ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ. ಯಾವಾಗಲೇ ಕರೆದ್ರು ಏನೇ ಕೆಲಸ ಹೇಳಿದ್ರು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದಂಗೆ ನನ್ನ ಒಂದು ಎಷ್ಟೋ ಜವಾಬ್ದಾರಿಗಳನ್ನ ನಂದು ಅಂತ ತಿಳ್ಕೊಂಡು ನನ್ನ ಜೊತೆ ನಿಂತು ಮಾಡಿದ್ದಾರೆ. ನನಗೆ ಸ್ವಂತ ಅಕ್ಕ ತಂಗಿ ಇದ್ದಿದ್ರು ಕೂಡ ನನ್ನ ಜೊತೆ ಇಷ್ಟು ಚೆನ್ನಾಗಿರ್ತಿದ್ರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ದೇವರು ಕೊಟ್ಟಿರೋ ಅಂಥ ಒಂದು ರಿಲೇಷನ್ಶಿಪ್ ಅಂತಲೇ ಹೇಳ್ಬೋದು. ನಾನು ಕೊನೆವರೆಗೂ ಉಳಿಸ್ಕೊಳ್ಳೋಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ಹಾಗೆ ಅವರು ಕೂಡ ಅಷ್ಟೇ ನನ್ನ ಜೊತೆ ಅದೇ ಥರನೇ ಇದ್ದಾರೆ. ತುಂಬಾ ಫೀಲ್ ಆಯಿತು. ಅದು ಎಷ್ಟೋ ಫೀಲಿಂಗ್ಸ್ನ ನಾವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ತೋರಿಸ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಅದು ಒಳಗಡೆ ತುಂಬಾ ನೋವಾಗುತ್ತೆ. ಅವ್ರಿಗೂ ಕೂಡ ಅಷ್ಟೇ ಡೈರೆಕ್ಟಾಗಿ ಯಾವತ್ತೂ ಅಷ್ಟೊಂದು ಈ ಥರದವೆಲ್ಲ ನಾವು ಶೇರ್ ಮಾಡ್ಕೊಳ್ಳಲ್ಲ. ಖುಷಿಯಾಗಿ ತುಂಬ ಕ್ಷಣಗಳನ್ನ ಕಳೆದಿದ್ದೀವಿ, ಬಟ್ ಈ ಥರ ವಿಷಯಗಳನ್ನ ಡೈರೆಕ್ಟಾಗಿ ಶೇರ್ ಮಾಡ್ಕೊಳ್ಳಲ್ಲ. ಹೋಗ್ಬೇಕಾದ್ರೆ ಡೈರೆಕ್ಟಾಗಿ ಫೇಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು ನನಗೆ. ಕಳಿಸ್ಕೊಟ್ವಿ, ಟೈಮ್ ಆಗ್ತಿತ್ತು ಅಂತ. ಓಕೆ, ಚೆನ್ನಾಗಿರಲಿ ಅಷ್ಟೇ. ಈ ಥರ ಒಂದು ಮೂಮೆಂಟ್ ಎಲ್ಲ ಹೆಣ್ಮಕ್ಳು ಲೈಫಲ್ಲಿ ಬಂದೇ ಬರುತ್ತೆ. ನಮ್ಮವ್ರನ್ನೆಲ್ಲ ಬಿಟ್ಟು ಹೋಗಲೇಬೇಕು. ಓಕೆ, ಅದು ತುಂಬ ದೂರ ಏನು ಹೋಗಿಲ್ಲ.
ಸ್ವಲ್ಪ ಹತ್ರದಲ್ಲೇ ಇದ್ದಾರೆ, ಬೇಕು ಅಂದ ತಕ್ಷಣ ಹೋಗಿ ನೋಡ್ಕೊಂಬರೋ ಅಷ್ಟು ಹತ್ರದಲ್ಲೇ ಇದ್ದಾರೆ. ಹಾಗಾಗಿ ಅದೊಂದು ಖುಷಿ. ಇವಾಗ ಯಾವುದಾದ್ರೂ ಗಾಡಿ ಸೌಂಡ್ ಆದರೆ ನಮ್ಮ ಶಾಪ್ ಹತ್ರ ಅವರೇ ಬಂದ್ರೇನೋ ಅಂತ ಬಗ್ಗಿ ನೋಡಬೇಕಂತ ಅನಿಸುತ್ತೆ. ಆ ಥರ ಅಷ್ಟು ಅಟ್ಯಾಚ್ ಆಗಿಬಿಟ್ಟಿದ್ದೀವಿ. ಏನೇ ಆದರೂ ಫೈನಲಿ ಮಿಸ್ ಯು ಅಂತಲೇ ಹೇಳೋದು. ಅವ್ರ ಜೀವನದಲ್ಲಿ ಅಕ್ಕ ಅನ್ನೋ ಒಂದು ಸ್ಥಾನನ ಕೊಟ್ಟಿದ್ದಾರೆ. ಹಾಗೆ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡಾಗಿ ಒಂದು ಸ್ಥಾನ ತುಂಬಿದ್ದಾರೆ. ಅದನ್ನು ನಾನು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.